ನಮಸ್ಕಾರ ಸ್ನೇಹಿತರೆ. ಒಂದು ವಿಷಯ ಹೇಳ್ತೀನಿ ನೋಡ್ರಿ. 25 ವರ್ಷದ ಹಳೇದು ಮಾತು. ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಿಂಗೆ ಹರಟೆ ಹೊಡಿತಾ ಇದ್ವಿ. ನಾವೆಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗೋವಿ, ಕೆಲಸ ಮಾಡೋವಿ. ಅವಾಗ ನಮಗೆ 2,500 3,000 ರೂಪಾಯಿ ಸಂಬಳ ತಿಂಗಳಿಗೆ. ಹೆಂಗೋ ತಕ್ಕಮಟ್ಟಿಗೆ ಇರ್ತಾಯಿದ್ವಿ ಎಲ್ಲರೂ. ನಮ್ಮ ಗ್ರೂಪಲ್ಲಿ ಒಬ್ಬ ಬುದ್ಧಿವಂತ ಇದ್ದ. ಅವನು ಯಾವಾಗ್ಲೂ ಜೀನ್ಸು, ಬಿಳಿ ಶೂಸು, ವೈಟ್ ಶರ್ಟ್ಗಳು ಹಾಕ್ಕೊಂಡು ಓಡಾಡ್ಕೊಂಡ್ರವನು. ಕೆಲಸ ಏನೂ ಮಾಡ್ತಾಯಿರಲಿಲ್ಲ. ಏನು ಕೆಲಸ ಮಾಡಲ್ಲ ಅಂದರೆ ಏನಿಲ್ಲ, ಕಾಸಿಲ್ಲ ಅನ್ನೋನು. ಟೀ ಕೊಡಿಸೋ ಅಂದರೆ ಕಾಸಿಲ್ಲ ಅನ್ನೋನು. ಎಲ್ಲ ನಾವೇ ಕೊಡಿಸ್ತಾಯಿದ್ವಿ, ನಾವು ಸಂಬಳ ತಾಗ್ತಾಯಿದ್ವಲ್ಲ ಅದಕ್ಕೆ. ಆದರೆ ಅವನು ಮಾತ್ರ ನಮಗಿಂತ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋನು, ಶೂಸ್ಗಳು ಹಾಕೊಳ್ಳೋನು, ಟಿಪ್ ಟಾಪಾಗಿ ಓಡಾಡ್ಕೊಂಡ್ರವನು ಇಡೀ ಊರನ್ನೇ. ಕೆಲಸ ಮಾತ್ರ ಮಾಡ್ತಾಯಿರಲಿಲ್ಲ. ಈ ನನ್ನ ಮಗ ಏನು ಮಾಡ್ತಾನೆ ದುಡಿಯೋಕ್ಕೆ, ಟಿಪ್ ಟಾಪಾಗಿರ್ತಾನಲ್ಲ. ಅವರಪ್ಪ ಒಂದು 5 ಮನೆ ಬಾಡಿಗೆ ಕೊಟ್ಟಿದ್ದ, ಅದರಲ್ಲಿ ಬರ್ತಾವನೆ, ಶೋಕಿ ಮಾಡ್ತಾವನೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೋಡ್ರಿ, ಯಾವಾಗಲೂ ದುಡ್ಡು ಯಾರ ಹತ್ರ ಇರ್ತದೆ, ಅವ್ರ ಮನೆ ಮಕ್ಕಳು ಯಾರು ಸೋಂಬೇರಿಗಳಾಗಿರೋದಿಲ್ಲ. ಅದಕ್ಕೆ ಇವನೇ ಉದಾಹರಣೆ. ಸರಿ, ನಾವೇನು ಮಾಡಿದ್ವಿ, ಒಂದು ಟೈಮಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ನನ್ನ ಮಗ ಏನು ಮಾಡ್ತಾನೆ ನೋಡಬೇಕು ಅಂತ ಅಂದ್ಬಿಟ್ಟು ನಾವೊಂದು ಆಟ ಅರೇಂಜ್ ಮಾಡ್ಕೊಂಡ್ವಿ. ನಮ್ಮ ಹುಡುಗಂದು ಇತ್ತು ಆಟ ಅರೇಂಜ್. ಇವನೇನು ಮಾಡ್ದ, ಈ ಶೋಕಿ ಮಾಡೋನು, ದುಡ್ಡಿಲ್ಲ ಅನ್ನೋನು ಯಾವಾಗಲೂ. ಆಮೇಲೆ ನಾವು ಫುಲ್ಲು ಕಾದ್ಬಿಟ್ವಿ. ರಾತ್ರಿ 12 ಗಂಟೆಗೆ ಅವ್ರ ಮನೆ ಹತ್ರ ಹೋದ್ವಿ. ಮನೆಯಲ್ಲೇ ಆಟಗಳು ಆಫ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಅವನೇನು ಮಾಡ್ದ, ಮಧ್ಯರಾತ್ರಿ 3 ಗಂಟೆಗೆ ಗೆದ್ದ. 3 ಗಂಟೆಗೆ ಗೆದ್ಬಿಟ್ಟು ಅವನದು ಸ್ಕೂಟ್ರ್ ತಗೊಂಡು ಸೀದಾ ಮಾರ್ಕೆಟ್ಗೆ ಹೋದ. ನಾವು ಅವನ್ನ ಫಾಲೋ ಮಾಡಿದ್ವಿ. ಮಾರ್ಕೆಟ್ಗೆ ಹೋದಾಗ ಏನಾಯ್ತಂದರೆ, ಅಲ್ಲಿ ಒಂದು ಜಾಗ ಐತೆ, ಅಲ್ಲೋಗಿ ನಿಂತ್ಕೊಂಬಿಟ್ಟು ಅಲ್ಲಿ ರೈತರುಗಳೆಲ್ಲ ಬರೋರು, ಈ ಹೂವುಗಳು, ತರಕಾರಿಗಳು, ಹಣ್ಣುಗಳು ತಗೊಳ್ಳೋದು. ಅಷ್ಟು ಜನದಲ್ಲಿ ಒಬ್ಬನ ಆಯ್ಕೆ ಮಾಡ್ಕೊಂಡ್ರು. ಯಾಕೆ ಅಂದರೆ ಅವನಿಗೆ ಮಾರಕ್ಕೆ ಬರ್ತಾ ಇರಲಿಲ್ಲ. ಬೆಳೆದ್ಬಿಟ್ಟು ತಂದ್ಬಿಟ್ಟು ಲಾಟ್ ನಿಲ್ಲಿಸಿರೋನು. ಇವನೇನು ಮಾಡೋನು, ಎಷ್ಟಣ್ಣ ನಿಂದು ರೇಟು ಅಂತ ಹೇಳೋನು. ಅದಕ್ಕೆ ಒಂದು 10,000 15,000 ಹೇಳೋನು. ಸರಿ ಅಣ್ಣ, ನಾನು ನಿನಗೆ 10-15,000 ರೆಡಿ ಮಾಡಿಸ್ಕೊಡ್ತೀನಿ. ಅದೇ ನಾನು ಎಷ್ಟಕ್ಕೆ ಮಾರ್ಕೊತೀನೋ ನಾನು ಮಾರ್ತೀನಿ, ನಿಂದೇನೈತೆ ನೀನು ಕೊಟ್ಬಿಡ್ತೀನಿ. ಸರಿ ಅನ್ಬೇಡು. ಇವನೇನು ಮಾಡೋನು, ಅವನು 15,000 ಅಂತ ಹೇಳಿದ್ರೆ ಇವನು 30-35,000ಕ್ಕೆ ಮಾರ್ಬಿಡೋನೋದ. ಎಷ್ಟು ಗಂಟೆಗೆ, ಮಧ್ಯರಾತ್ರಿ 3 ಗಂಟೆಯಿಂದ. ಯಾಕೆಂದರೆ ಅವನಿಗೆ ಕೂಗಕ್ಕೆ ಬರ್ತಾ ಇರಲಿಲ್ಲ ಆ ಮಾರೋನಿಗೆ. ಇವನು ಹೋಗ್ಬಿಟ್ಟು ಕೂಗೋನು, ಎಷ್ಟು ಇವನದು ಟಾರ್ಗೆಟ್ ವ್ಯಾಲ್ಯೂ 15,000 ಬಂದರೆ ಸಾಕಪ್ಪ ಅಂತ. ಅವನೇನು ಹೇಳೋನು, 30,000ಕ್ಕೆ ಕೂಗ್ಬಿಡೋನು. 30,000ಕ್ಕೆ ಕೂಗಿ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆಲ್ಲ ಲಾಟ್ ಸೇಲ್ ಮಾಡಿಬಿಟ್ಟು ಅವನಿಗೆ ಯಾರು ಮಾರಬೇಕು ಅಂದ್ಕೊಂಡಿದ್ದ ಅವನಿಗೆ 15,000 ಕೊಟ್ಬಿಟ್ಟು ಇವನು 15,000ಕ್ಕೆ ಜೋಬಲ್ಲಿ ಇಟ್ಕೊಂಡು ಬಂದ್ಬಿಟ್ಟು ಏನು ಮಾಡಿಬಿಡೋದು, ಸೀದಾ ನಮ್ಮ ಹತ್ರ ಸುಮ್ಮನೆ ಮಾಮೂಲಿ ಹಂಗೇನೆ ಟಿಪ್ ಟಾಪಾಗಿ ಬರೋನು, ಇದೇ ಥರ ಮಾತಾಡೋದು. ಈ ಥರ ದುಡ್ಡು ಮಾಡ್ತಾಯಿದ್ದ ಅವನು. ನಮಗೆ ಗೊತ್ತಾದ ಮೇಲೆ ನನ್ನ ಮಗ ನಮ್ಮ ಜೊತೆ ಬರೋದೇ ನಿಲ್ಲಿಸ್ಬಿಟ್ಟ. ಎಸ್ಕೇಪ್ ಅಲ್ಲಿಂದ. ಬೇರೆ ಹುಡುಗರು, ಬೇರೆ ಫ್ರೆಂಡು, ಹೊಸ ಫ್ರೆಂಡ್ಗಳು. ಯಾಕೆ ಅಂದರೆ ಇವರೆಲ್ಲ ದುಡ್ಡು ಮಾಡೋರೆಲ್ಲ ಹಂಗೇನೆ. ಅವ್ರದ್ದು ಫಾರ್ಮಲ್ ಅರ್ಥ ಆಗ್ಬಿಡ್ತು ಅಂದರೆ ಆ ಗ್ರೂಪಲ್ಲಿ ಇರೋದಿಲ್ಲ. ಅವರು ಬೇರೆ ಕಡೆ ಹೊಸಬ್ರ ಹತ್ರ ಹೊಟ್ಟೋಯ್ತಾರೆ. ಹೊಸ ಕಡೆ ಓಡಾಡ್ಕೊಂಡು ಅವ್ರ ಹತ್ರ ಟೋಕನ್ಗಳು ಹಾಕ್ಕೊಂಡು ಟೀ ಕಾಫಿ ಕುಡ್ಕೊಂಡು ಆರಾಮಾಗಿರ್ತಾರೆ. ಅವ್ರ ದುಡ್ಡನ್ನ ಅವರು ಉಳಿಸ್ಕೊಂಡು ವ್ಯವಹಾರಗಳು ಮಾಡ್ಕೊಂಡು ಇರ್ತಾರೆ. ನೋಡಿ, ಇದು ದುಡ್ಡು ಮಾಡೋರು ಈ ಥರ ಲಕ್ಷಣ ಇವ್ರದ್ದೆಲ್ಲ. ದುಡ್ಡು ಮಾಡೋರ ಲಕ್ಷಣ ಗೊತ್ತಾಯ್ತಾ? ಇದು ಒಂಥರ ಒಳ್ಳೆ ದುಡ್ಡು ಮಾಡೋರು ಈ ಥರನೂ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಂದೆ ಅಷ್ಟೇ. ಥ್ಯಾಂಕ್ ಯು.